ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ಸ್ಕಿಲ್ಸ್ ಕನ್ನಡ. ನಾನು ನಿಮ್ಮ ಗುರು. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ವಿಷಯ ಏನಂತಂದರೆ, ನಿಮ್ಮ ಹಳೆಯ ವೋಟರ್ ಐ ಡಿ ಇರುತ್ತಲ್ಲ, ಓಲ್ಡ್ ಮಾಡಿಸಿರ್ತಾರಲ್ಲ, ಅದನ್ನು ಹೊಸ ಡಿಜಿಟಲ್ ವೋಟರ್ ಐ ಡಿ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು ಡಿಜಿಟಲ್ ವೋಟರ್ ಐ ಡಿನ. ನೀವು ಹೆಂಗಂದ್ರೆ ನಿಮ್ಮ ATM ಟೈಪ್ ಬರ್ತದೋ ಆ ರೀತಿಯಾದ ವೋಟರ್ ಐ ಡಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಪೋಸ್ಟಲ್ಲಿ ಹೇಗೆ ನೀವು ಪೋಸ್ಟಲ್ ಮುಖಾಂತರ ತರಿಸ್ಕೋಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ, ಅಂದರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ಇನ್ನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವಂಥ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋನ ಯೂಸ್ಫುಲ್ ವಿಡಿಯೋನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೀವು ಮೊದಲು ನಿಮ್ಮ ಮೊಬೈಲ್ನ ತೊಗೋಬೇಕು. ಮೊಬೈಲ್ನ ತೊಗೊಂಡು ಮೊಬೈಲ್ನಲ್ಲಿರುವಂಥ ಗೂಗಲ್ನ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಗೂಗಲ್ನ ಓಪನ್ ಮಾಡ್ಕೊಂಡು ಅಲ್ಲಿ NVSP ಅಂತ ಟೈಪ್ ಮಾಡಬೇಕು ಫ್ರೆಂಡ್ಸ್. NVSP. ಈ ವೆಬ್ಸೈಟ್ ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಈ ಫಸ್ಟ್ ವೆಬ್ಸೈಟ್ ಮೇಲೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ವೆಬ್ಸೈಟ್ ಓಪನ್ ಆಗೋವರೆಗೂ ವೇಟ್ ಮಾಡಬೇಕು. ವೇಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ದ ಸರ್ವಿಸ್ ಆನ್ ದಿಸ್ ಪೋರ್ಟಲ್ ಹ್ಯಾಸ್ ಬಿನ್ ಮೈಗ್ರೇಟೆಡ್ ಟು ದಿಸ್ ಅಂತ ಹೇಳ್ತಾರೆ. ಈ ವೋಟರ್ AIC.government.in ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ವೇಟ್ ಮಾಡಬೇಕು. ವೇಟ್ ಮಾಡಿದ ಮೇಲೆ ಇಲ್ಲಿ ನೀವು ಸೈನ್ ಅಪ್ ಆಗಬೇಕಾಗತ್ತೆ, ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಕ್ರಿಯೇಟ್ ಮಾಡಿದರೆ ಇಲ್ಲಿ ಲಾಗಿನ್ ಆಗ್ಬೋದು. ಇಲ್ಲಿ ನೀವು ಮೊದಲು ನಿಮ್ಮ ಮೊಬೈಲ್ನಿರುತ್ತೆ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕೆಳಗೆ ಸ್ವೈಪ್ ಮಾಡಿದ್ರೆ ಈ ಎಪಿಕ್ ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಮೊದಲು ರಿಜಿಸ್ಟರ್ ಆಗಬೇಕಾಗೈತೆ. ನೀವು ಏನಾದರೂ ರಿಜಿಸ್ಟರ್ ಆಗಿದರೆ ಸೈನ್ ಇನ್ ಆಗ್ಬೋದು. ಇಲ್ಲಿ ಮೊದಲು ಸೈನಪ್ ಮೇಲೆ ಕ್ಲಿಕ್ ಮಾಡೋಣ. ಸೈನಪ್ ಅಂತ ಇದೆಯಲ್ಲ, ಡೂ ನಾಟ್ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಮತ್ತು ಈ ಕ್ಯಾಪ್ಚಾ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್. ಅದಾದಮೇಲೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ನಮ್ಮ ಮೊಬೈಲ್ ನಂಬರ್ ಹಾಕಿರ್ತಾರಲ್ಲ ರಿಜಿಸ್ಟರ್ ಆಗೋಕ್ಕೆ ಆ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ, ಪಾಸ್ವರ್ಡ್ನ ಎಂಟ್ರ್ ಮಾಡಿ, ಇಲ್ಲಿ ಕ್ಯಾಪ್ಚನ ಎಂಟ್ರ್ ಮಾಡ್ಬೇಕು ಫ್ರೆಂಡ್ಸ್. ಕ್ಯಾಪ್ಚನ ಎಂಟ್ರ್ ಮಾಡಬೇಕು. ನೀವು ರಿಜಿಸ್ಟರ್ ಮಾಡೋಕ್ಕೆ ಹಾಕಿದಂಥ ಮೊಬೈಲ್ ನಂಬರು ಅಲ್ಲಿ ಪಾಸ್ವರ್ಡ್ ಕೇಳ್ತಾ ಆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚನ ಎಂಟ್ರ್ ಮಾಡಬೇಕು. ಕ್ಯಾಪ್ಚನ ಸಂಪೂರ್ಣವಾಗಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ಮೇಲೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೀವು ಮೊಬೈಲ್ ನಂಬರ್ ಹಾಕಿರ್ತಾರಲ್ಲ, ಈಗ ಲಾಗಿನ್ ಆಗೋಕ್ಕೆ, ಸಾರಿ ಫ್ರೆಂಡ್ಸ್, ಇದು ಸರ್ವರ್ ಬಿಜಿ ಇದೆ, ಅದಕ್ಕಾಗಿ ಮತ್ತೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ನೀವು ಯಾವುದು ಹಾಕಿರ್ತಾರಲ್ಲ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರ್ ಮಾಡಬೇಕು. ನಾವು OTPನ ಎಂಟ್ರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೀವು ಕೂಡ ಇಲ್ಲಿ OTPನ ಎಂಟ್ರ್ ಮಾಡಬೇಕು. OTP ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇದು ಈ ವೆಬ್ಸೈಟ್ಗೆ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಲಾಗಿನ್ ಆದಮೇಲೆ ಕೆಳಗೆ ಹಾಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಸರ್ವಿಸ್ ಇದೆಯಲ್ಲ ಈಚೆ ಕಡೆ ರೈಟ್ ಸೈಡು ಸರ್ವಿಸಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಇನ್ನು ಸ್ವೈಪ್ ಮಾಡಬೇಕು. ಅದ್ರ ಕೆಳಗೆ ಸ್ವೈಪ್ ಮಾಡಿದ ಮೇಲೆ ಇಲ್ಲಿ ಈ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ, ಗೆಟ್ ಡಿಜಿಟಲ್ ವರ್ಷನ್ ಆಫ್ ಯುವರ್ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ಎಪಿಕ್ ನಂಬರು ಮತ್ತು ಫಾರ್ಮ್ ರೆಫರೆನ್ಸ್ ನಂಬರ್ ಇರುತ್ತೆ. ನೀವು ಹೊಸದಾಗಿ ಏನಾದರೂ ವೋಟರ್ ID ಮಾಡಿಸಿದರೆ ರೆಫರೆನ್ಸ್ ನಂಬರ್ ಹಾಕಬೇಕು. ಇಲ್ಲಾಂದರೆ ಹಳೇದನ್ನ ಹೊಸದನ್ನ ತಗೋಬೇಕಂದ್ರೆ ಎಪಿಕ್ ನಂಬರ್ನ ಎಂಟ್ರ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಿ ಎಪಿಕ್ ನಂಬರ್ನ ಎಂಟ್ರ್ ಮಾಡಿ ಇಲ್ಲಿ ನಿಮ್ಮ ಕೆಳಗೆ ಸ್ಟೇಟ್ನ ಎಂಟ್ರ್ ಮಾಡ್ಬೇಕಾಗುತ್ತೆ, ನಿಮ್ಮದು ಯಾವ ಸ್ಟೇಟ್ನಂತ. ನೀವು ಇಂಡಿಯಾದಲ್ಲಿ ಬೇಕಾದ ಸ್ಟೇಟ್ನ ಎಂಟ್ರ್ ಮಾಡ್ಬೋದು. ಇಲ್ಲಿ ಎಂಟ್ರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋ ರೆಕಾರ್ಡ್ ಅಂತ ಬರ್ತಾಯಿದೆ ಫ್ರೆಂಡ್ಸ್. ಹಾಗಂದರೆ ನಿಮ್ಮ ಎಪಿಕ್ ನಂಬರ್, ನಿಮ್ಮ ವೋಟರ್ ID ನಂಬರ್ ತಪ್ಪಾಗಿದೆ ಅಂತ ಹೇಳ್ತಾಯಿದೆ. ಆಮೇಲೆ ಮತ್ತೊಮ್ಮೆ ಸರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನೋಡಿ, ನಿಮ್ಮ ಎಪಿಕ್ ನಂಬರು, ನೇಮು, ರಿಲೇಟಿವ್ ನೇಮ್, ನಿಮ್ಮ ಫಾದರ್ ನೇಮು, ಸ್ಟೇಟು ಮತ್ತು ನಿಮ್ಮ ಡಿಸ್ಟಿಕ್ಕು, ತಾಲೂಕು ಎಲ್ಲ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಕೆಳಗೆ ಸ್ವೈಪ್ ಮಾಡಿದರೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೊಮ್ಮೆ ನೀವು ರಿಜಿಸ್ಟರ್ನಲ್ಲಿ ಹಾಕಿದಂಥ ಲಾಗಿನ್ ಮಾಡಿದಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ.
ಆ ಒ ಟಿ ಪಿನ ಎಂಟ್ರ್ ಮಾಡ್ಬೇಕು. ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾಯಿದ್ದೀನಿ ನಾನು ನಂದೇ ತೆಗಿತಾ ಇರೋದ್ರಿಂದ. ಅದಾದಮೇಲೆ ಎಂಟ್ರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಒ ಟಿ ಪಿ ವೆರಿಫಿಕೇಷನ್ ಡನ್ ಸಕ್ಸಸ್ಫುಲಿ ಅಂತ ಹೇಳುತ್ತೆ. ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಆಗ್ಯಾನ. ನಾ ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಆದರೂ ನಿಮಗೋಸ್ಕರ ಇನ್ನೊಮ್ಮೆ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಆಗ್ಯಾನ ಮೇಲೆ ಕ್ಲಿಕ್ ಮಾಡಿ PDF ವ್ಯೂವರ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ನಿರುವಂಥ PDF ವ್ಯೂವರ್ ಯಾವುದು ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಜಿಟಲ್ ವೋಟರ್ ID ಬರುತ್ತೆ ಫ್ರೆಂಡ್ಸ್. ಹೀಗಿದೆ ನೋಡಿ ಡಿಜಿಟಲ್ ವೋಟರ್ ID. ಇದು ನಿಮಗೆ ಪೋಸ್ಟ್ನಲ್ಲಿ ಬರುತ್ತೆ ಫ್ರೆಂಡ್ಸ್. ಪೋಸ್ಟ್ನಲ್ಲಿ ಬರ್ಬೇಕಂದ್ರೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಅದನ್ನು ಹೇಗೆ ಪೋಸ್ಟ್ನಲ್ಲಿ ಪಡ್ಕೋಬೇಕು ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇಷ್ಟೇ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿ ಡಿಜಿಟಲ್ ವೋಟರ್ ಐಡಿನ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಪೋಸ್ಟ್ನಲ್ಲಿ ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ತಿಳಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.